ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಟರ್ಮಿನೇಷನ್ ಲೆಟರ್ನ ನೋಡಿಬಿಟ್ಟು ತಾಂಡವ್ ಮತ್ತು ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗಿರುತ್ತೆ. ಮುಖ ನೋಡಿಕೊಂಡು ಇಬ್ಬರು ಒಟ್ಟಿಗೆ ಮೇಡಮ್ ಏನಿದು ಅಂತ ಕೇಳ್ತಾರೆ. ಏನಿದು ಅಂತಂದರೆ ನಿಮ್ಮಿಬ್ರಿಗೂ ಕೂಡ ಕೆಲಸದಿಂದ ತೆಗೆದಿದ್ದೀನಿ ಅಂತ ಅರ್ಥ ಅಂತ ಬಾಸ್ ವೈಫ್ ಹೇಳ್ತಿದ್ದಂಗೆ ತಾಂಡವ್ ಮತ್ತು ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅಲ್ಲಿ ನಿಂತ್ಕೊಂಡಿರೋರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಕುಸುಮ ಮತ್ತು ಭಾಗ್ಯ ಮೇಡಮ್ ಮುಖ ನೋಡಿಕೊಂಡು ನಿಂತ್ಕೊಂಡಿರ್ತಾರೆ. ಆಗ ತಾಂಡವ್ ಅಂತೂ ತುಂಬಾ ಶಾಕ್ ಆಗಿಬಿಟ್ಟು, ಏನು ಮೇಡಮ್ ಈ ಥರ ಶಾಕ್ ಕೊಡ್ತಿದ್ದೀರಲ್ಲ, ಸಡನ್ನಾಗಿ ಇವಾಗ ಕೆಲಸದಿಂದ ತೆಗ್ದಿದ್ದೀರಾ ಅಂತಂದರೆ ಏನು ಅರ್ಥ ಮೇಡಮ್ ಅಂತ, ತಪ್ಪು ನಾನೇನು ಮಾಡಿದೆ ಅಂತ, ನಾನು ಶ್ರೇಷ್ಠ ಏನು ಮಾಡಿದ್ದೀವಿ ಅಂತನಾದರೂ ಹೇಳಿ, ಅಟ್ಲೀಸ್ಟ್ ನೀವು ಅದನ್ನಾದರೂ ಹೇಳ್ಬೋದಲ್ಲ ಅಂತ ನಾವು ಅದನ್ನೆಲ್ಲ ಸರಿ ಮಾಡ್ಕೊತೀವಿ, ಹಾಗೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ನ ಕೊಡ್ತೀವಿ ಮೇಡಮ್, ಪ್ಲೀಸ್ ಮೇಡಮ್ ನಮ್ಮನ್ನು ಕೆಲಸದಿಂದ ಮಾತ್ರ ತೆಗಿಬೇಡಿ, ನಮ್ಮ ಪರ್ಸ್ನಲ್ ಲೈಫ್ ತುಂಬಾ ಇಂಬ್ಯಾಲೆನ್ಸ್ ಆಗಿ ಹೋಗ್ಬಿಡುತ್ತೆ ಮೇಡಮ್, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಕೆಲಸ ಇಲ್ಲ ಅಂತಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ತಾಂಡವ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರಬೇಕಾದ್ರೆ, ನೋಡಿ ಮಿಸ್ಟರ್ ತಾಂಡವ್, ನಿಮ್ಮ ಪರ್ಸ್ನಲ್ ಲೈಫ್ನ ಇಂಬ್ಯಾಲೆನ್ಸ್ ಆದರೆ ಅದನ್ನು ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾನು ಇವಾಗ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗಲ್ಲ. ನೋಡಿ ಮಿಸ್ಟರ್ ತಾಂಡವ್, ನನ್ನ ಪಾಲಿಸಿ ಒಂದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಪ್ರೊಫೆಷ್ನಲ್ ಲೈಫನ್ನು ಎಷ್ಟೊಂದು ಗೌರವಿಸ್ತೀನೋ ಅದೇ ಥರ ನಮ್ಮ ಪರ್ಸ್ನಲ್ ಲೈಫ್ನು ಕೂಡ ಅದಕ್ಕಿಂತ ಹೆಚ್ಚಾಗಿಯೇ ಗೌರವಿಸ್ತೀನಿ. ಆದರೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮಗೆ ಮತ್ತು ನಿಮ್ಮ ಶ್ರೇಷ್ಠಗೆ ಆ ಪರ್ಸ್ನಲ್ ಲೈಫ್ನ ಬಗ್ಗೆ ಗೌರವನೇ ಇಲ್ಲ. ಹಾಗಾಗಿ ನಿಮ್ಮಂಥವ್ರು ಪರ್ಸ್ನಲ್ ಲೈಫ್ಗೆ ಗೌರವ ಕೂಡ ಇರೋರು ಇಂಥ ಒಳ್ಳೆ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋ ಅರ್ಹತೆಯೂ ಇಲ್ಲ, ನಿಮಗೆ ಯೋಗ್ಯತೆಯೂ ಇಲ್ಲ. ಹಾಗಾಗಿ ನಿಮ್ಮನ್ನು ಕೆಲಸದಿಂದ ತೆಗೆದಿರೋರು. ನಾನು ತುಂಬಾ ಯೋಚನೆ ಮಾಡಿನೇ ಈ ಡಿಸಿಷನ್ನ ತೊಗೊಂಡಿದ್ದೀನಿ. ಅರಿಬರಿಯಾಗಿ ನಾನು ಏನನ್ನು ಕೂಡ ಡಿಸಿಷನನ್ನು ತಗೊಂಡಿಲ್ಲ. ಹಾಗಾಗಿ ನೀವಿಲ್ಲಿ ಇವಾಗ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾನು ಡಿಸಿಷನ್ ಒಂದ್ಸರಿ ತೊಗೊಂಡ್ರೆ ಮೇಲೆ ಮುಗ್ದೇ ಹೋಯಿತು, ಹಾಗಾಗಿ ನೀವು ಇಲ್ಲಿಂದ ಹೊರಡ್ಬೋದು ಅಂತ ಮೇಡಮ್ ಕಡ್ಡಿ ಮುರಿದಂಗೆ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಅವರಿಬ್ಬರಿಗೂ ಮತ್ತೆ ಶಾಕ್ ಆಗ್ತಾ ಇರುತ್ತೆ. ಆಗ ಶ್ರೇಷ್ಠ, ನಾನು ತಾಂಡವ್ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದೀವಿ, ಇವಾಗ ನೀವು ಅದನ್ನು ಸಡನ್ನಾಗಿ ಕೆಲಸದಿಂದ ತೆಗೆದ್ರೆ ನಾವೆಲ್ಲಿ ಹೋಗೋದು, ಏನು ಮಾಡೋದು ಅಂತ ಹೇಳ್ತಾಳೆ. ನೋಡಿ ಶ್ರೇಷ್ಠ ಅವರೇ, ಇವಾಗ ನೀವು ಎಲ್ಲಿಗಾನ ಹೋಗಿದ್ರಿ ಏನಾದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ಇವಾಗ ನಾನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಇವಾಗ ಟೈಮ್ ಇಲ್ಲ, ಆದರೆ ನೀವು ಇಲ್ಲಿಂದ ಇವಾಗ ಜಾಗ ಮಾತ್ರ ಖಾಲಿ ಮಾಡಿಬಿಡಿ ಅಂತ ಮೇಡಮ್ ಹೇಳ್ತಾರೆ. ಮೇಡಮ್ ಪ್ಲೀಸ್ ಕ್ಯಾನ್ ಯು ಟೆಲ್ ಮಿ ದ ಇಟ್ಸ್ ಪಾಲಿಸಿ ಇನ್ ಅವರ್ ಕಂಪನಿ ಅಂತ ಶ್ರೇಷ್ಠ ಹೇಳ್ತಾಳೆ. ನೋಡಿ ಮಿಸ್ಟರ್ ಆ್ಯಂಡ್ ಮಿಸ್ ಶ್ರೇಷ್ಠ, ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಡತಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ. ಈ ಪಾಲಿಸಿ ರೂಲ್ಸ್ ನಿಮಗೂ ಗೊತ್ತಿರಬೇಕಲ್ವಾ ಶ್ರೇಷ್ಠ ಅಂತ ಬಾಸ್ ವೈಫ್ ಕೇಳ್ತಿದ್ದಂಗೆ ಶ್ರೇಷ್ಠಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ನೋಡಿ, ಇನ್ನು ಒಂದು ಕ್ಷಣನೂ ನಮ್ಮ ಕಣ್ಮುಂದೆ ಇರಬೇಡಿ, ಜಸ್ಟ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್ ಅಂತ ಹೇಳ್ತಾರೆ. ಆಗ ತಾಂಡವ್ ಮತ್ತು ಶ್ರೇಷ್ಠ ಹಾಗೆ ಮುಖ ನೋಡ್ಕೊಂಡಿರ್ತಾರೆ. ಆಗ ತಾಂಡವ್ ಸರ್ ಹತ್ರ ಬಂದುಬಿಟ್ಟು, ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಸರ್, ವಿ ಕ್ಯಾನ್ ಹ್ಯಾವ್ ಎ ಡಿಸ್ಕಷನ್ ಸರ್ ಅಂತ ತಾಂಡವ್ ಹೇಳ್ತಾ ಇರ್ತಾನೆ. ಆಗ ಬಾಸ್ ತಾಂಡವ್, ದೇರ್ ಈಸ್ ನೋ ಪಾಯಿಂಟ್ ಇನ್ ಸಪೋರ್ಟಿಂಗ್ ಯು. ಆಗ ಶ್ರೇಷ್ಠ, ಸರ್ ಅದು ಆಗಲ್ಲ ಸರ್ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇರ್ತಾಳೆ. ಆಗ ಬಾಸ್ ವೈಫ್ ಬಂದುಬಿಟ್ಟು, ಏನೀಗ ಹೊರಡ್ತೀರಾ ಅಥವಾ ಸೆಕ್ಯೂರಿಟಿನ ಬರೋಕ್ಕೆ ಹೇಳೋಣ ಬಾ ಅಂತ ಕೇಳ್ತಾರೆ. ಆಗ ತಾಂಡವ್ ಮತ್ತು ಶ್ರೇಷ್ಠ ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲಿಂದ ಅವರಿಬ್ಬರು ಹೊರಗಡೆ ಬರ್ತಾರೆ. ಆಗ ಭಾಗ್ಯ ಅಂತೂ ತುಂಬಾ ಶಾಕ್ ಆಗಿಬಿಟ್ಟು ಸೀದಾ ಬಾಸ್ ವೈಫ್ ಹತ್ರ ಬಂದುಬಿಟ್ಟು, ಮೇಡಮ್ ಅದು ಅಂತ ಹೇಳ್ತಾಳೆ. ಇವಾಗ ನಾನು ತೊಗೊಂಡಿರೋ ಡಿಸಿಷನ್ನ ಕೇಳಿಬಿಟ್ಟು ನಿನಗೆ ಇವಾಗ ತುಂಬಾ ಶಾಕ್ ಆಗಿದೆ ಅಂತಲೂ ಗೊತ್ತು, ಹಾಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಲೂ ಗೊತ್ತು. ನೋಡು ಭಾಗ್ಯ, ನಾನಂತೂ ತುಂಬಾ ಯೋಚನೆ ಮಾಡಿಬಿಟ್ಟು ಈ ಡಿಸಿಷನ್ ತೊಗೊಂಡಿದ್ದೀನಿ. ಇದರಿಂದ ಮುಂದೆ ನಿನಗೆ ಜೀವನದಲ್ಲಿ ನಿನ್ನ ಜೀವನದಲ್ಲೂ ಕೂಡ ಬದಲಾವಣೆ ಆಗುತ್ತೆ, ಹಾಗೆ ನಿನ್ನ ಜೀವನಕ್ಕೆ ನನ್ನ ಈ ಡಿಸಿಷನ್ನಿಂದ ತುಂಬಾ ಒಳ್ಳೆಯದು ಕೂಡ ಆಗುತ್ತೆ. ಸೊ ಭಾಗ್ಯ, ನೀನು ಇವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಳ್ಳೋದೆ, ಇವಾಗ ನೀನು ನಿನ್ನ ಕೆರಿಯರ್ನ ಹೇಗೆ ನೀನು ಜಾಸ್ತಿಯಾಗಿ ಗ್ರೋತ್ ಮಾಡ್ಕೋಬೋದು ಅದ್ರ ಬಗ್ಗೆ ಮಾತ್ರ ನೀನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡು ಭಾಗ್ಯ. ಇವ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋಕ್ಕೇ ಹೋಗಬೇಡ ಅಂತ ಮೇಡಮ್ ಭಾಗ್ಯಂಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಆಗ ಭಾಗ್ಯ ಅಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟು, ಆದ್ರೂ ಮೇಡಮ್ ಇವಾಗ ನಾನು ಬಂದಿದ್ದಕ್ಕೇ ಅವರು ತನ್ನ ಕೆಲಸ ಹೋಗಿದೆ ಅಂತ ಮತ್ತೆ ಏನಾದರೂ ಗಾಬರಿಯಾಗಿ ಮತ್ತೆ ನನ್ನ ಮೇಲೆ ಏನಾದ್ರೂ ಕೋಪ ಮಾಡಿಕೊಂಡ್ರೆ ಅಂತ ಭಾಗ್ಯ ಕೇಳ್ತಾ ಇರಬೇಕಾದ್ರೆ, ನೋ ಭಾಗ್ಯ, ಇವಾಗ ನೀನು ಬಂದಿರೋದಕ್ಕೆ ಅಂತ ನಾನು ಅವರನ್ನು ನೀನು ಕೆಲಸದಿಂದ ತೆಗೆದಿಲ್ಲ. ಸುಮಾರದಿಂದ ಅವರನ್ನು ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಪರ್ಸ್ನಲಿ ನನಗೆ ಅವರು ಬಿಹೇವಿಯರ್ ಅಂತೂ ತುಂಬಾ ಸ್ವಲ್ಪನೂ ಕೂಡ ಇಷ್ಟನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಸುಮಾರು ದಿನದಿಂದ ಕೂಡ ನಾನು ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇದು ಇವಾಗ ರೈಟ್ ಟೈಮ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದೆ. ನೀನೇನು ಬಂದಿದ್ದಕ್ಕೇನು ನಾನು ಅವ್ರನ್ನ ಕೆಲಸದಿಂದ ತೆಗೆದೆ ಅಂತ ನೀನು ಯಾವತ್ತೂ ಕೂಡ ಫೀಲ್ ಮಾಡ್ಕೋಬೇಡ ಭಾಗ್ಯ, ಇದು ಪರ್ಸ್ನಲ್ ಡಿಸಿಷನ್ ಅಂತ ಆ ವೈಫ್ ಹೇಳ್ತಾ ಇರ್ತಾರೆ.
ಆಗ ಕುಸುಮ ಭಾಗ್ಯ ಹತ್ರ ಬಂದುಬಿಟ್ಟು, ನೋಡಮ್ಮ ಭಾಗ್ಯ, ನೀನು ಇವಾಗ ಏನನ್ನೂ ಕೂಡ ಬೇಜಾರು ಮಾಡ್ಕೋಬೇಡ, ಆಗಿರೋದೆಲ್ಲ ಒಳ್ಳೆಯದಕ್ಕೆ. ಅವನಿವಾಗ ನಿನಗೆ ಇಷ್ಟೊಂದು ಅಯ್ಯೋ ಅನಿಸಿದಾನಲ್ವ, ಅದಕ್ಕೂ ಅವನಿಗೆ ಆ ದೇವ್ರಿಗೂ ಸರಿಯಾಗಿಯೇ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನಾವು ಅಂದ್ಕೊಳ್ಳೋಣ. ನೀನು ಇವಾಗ ಇದ್ರ ಬಗ್ಗೆ ಏನು ಕೂಡ ಯೋಚನೆ ಮಾಡ್ಕೋಬೇಡ ಮಗಳೇ. ನೀನು ಜೀವನದಲ್ಲಿ ಮುಂದೆ ಇನ್ನೂ ಎಲ್ಲದನ್ನೂ ಕೂಡ ಒಳ್ಳೆಯದಾಗತ್ತೆ. ಅವನ ಜೀವನವನ್ನು ಅವನೇ ನೋಡ್ಕೊತಾನೆ ಬಿಡು, ನೀನು ಯಾಕೆ ಇವಾಗ ಅವನ ಬಗ್ಗೆ ಟೆನ್ಷನ್ ಮಾಡ್ಕೊತೀಯಾ ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ, ಅದು ಆಗಲ್ಲ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ನೋಡು, ಇವಾಗ ಹಾಗೂ ಇಲ್ಲ ಹೀಗೂ ಇಲ್ಲ ಮೇಡಮ್, ಇವಾಗ ತುಂಬಾ ಟೈಮ್ ಆಗಿಬಿಟ್ಟಿದೆ, ನಾವಿನ್ನೂ ಮನೆಗೆ ಹೊರಡ್ತೀವಿ ಮೇಡಮ್ ಅಂತ ಕುಸುಮ ಅವರು ಬಾಸ್ ವೈಫ್ ಹತ್ರ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಕುಸುಮ ಅವರೇ, ಆಲ್ರೆಡಿ ಇವಾಗ ತುಂಬಾ ಟೈಮ್ ಆಗಿಬಿಟ್ಟಿದೆ, ನೀವು ನಾವು ಹೋಗಿ ಬನ್ನಿ, ಇನ್ನೊಂದು ಸರಿ ನಾವು ಭೇಟಿ ಆಗೋಣ ಅಂತ ಅವರು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಕೊಂಡು ಅವರೆಲ್ಲ ಅಲ್ಲಿಂದ ಹೊರಡಕ್ಕೆ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ತಾಂಡವ್ ಮತ್ತು ಶ್ರೇಷ್ಠ ಹೊರಗಡೆ ಬಂದಿರ್ತಾರೆ. ತಾಂಡವ್ ಅಂತೂ ತುಂಬಾ ಕೋಪ ಮಾಡ್ಕೊಂಡು, ಡ್ಯಾಮೇಜ್ ಭಾಗ್ಯ ಎಮ್ಮೆ, ಇವತ್ತು ನನ್ನ ಆಫೀಸ್ಗೆ ಕಾಲಿಟ್ಟಂಗೆ ನನ್ನನ್ನು ಮತ್ತೆ ನಿನ್ನ ಆಫೀಸಿಂದನೇ ಇವಾಗ ಹೊರಗಡೆ ಆಗೋ ಹಾಗೆ ಮಾಡಿಬಿಟ್ಟಲ್ಲ, ನಮ್ಮ ಕೆಲಸನೂ ಕೂಡ ಕಿತ್ಕೊಂಡು ಬಿಟ್ಟಿದ್ದಾಳೆ ಆ ಎಮ್ಮೆನ, ಅವಳ ಜೀವನನ ನಾನು ಕಿತ್ಕೊಂಡ್ಬಿಟ್ಟು ಅವಳನ್ನು ಬೀದಿಗೆ ಭಿಕ್ಷೆ ಬೇಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದರೆ, ಇವಾಗ ನಮ್ಮನೆ ಕೆಲಸದಿಂದ ಕಿತ್ತಾಕೊಂಡು ಇವಾಗ ರೋಡಿಗೆ ಕಳಿಸಿದಾಳಲ್ಲ, ಇವಾಗ ಅವಳನ್ನು ಭಿಕ್ಷೆ ಬೇಡೋ ಬದಲು ಅವಳ ಪ್ಲೇಸಲ್ಲಿ ನಾವಿನ್ನು ಕುತ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ. ಡ್ಯಾಮೇಜ್ ಅವಳು ಮಾತ್ರ ನಾನು ಇನ್ನೂ ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ತಾಂಡವ್ದು ಒಂದು ಮುಖ ನೋಡ್ತಾ ಇದ್ದಿದ್ರೆ, ಇನ್ನು ತಾಂಡವ್ದು ಇನ್ನೊಂದು ಮುಖನ ನಾನು ಏನು ಅಂತ ತೋರಿಸ್ತೀನಿ ಅಂತ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಬೈತಾ ಇರಬೇಕಾದ್ರೆ, ಆಗ ಶ್ರೇಷ್ಠನೂ ಕೂಡ, ಹೌದು ಅವಳು ಎಲ್ಲಿ ಹೋದ್ರೂ ನಮ್ಮ ಹಿಂದೆ ಮುಂದೆನೇ ಬಂದು ಸಾಯ್ತಾಳೆ ಅವಳು ಅಂತ ನಾನು ಆವಾಗಲೇ ಹೇಳಲಿಲ್ವಾ, ಅದು ನಿಜ ಆಯಿತು ಕಣೋ ತಾಂಡವ್, ಅವಳು ಕಾಲಿಟ್ಟಂಗೆ ನಮ್ಮ ಕೆಲಸನೇ ಕಿತ್ಕೊಂಡ್ಬಿಟ್ಲು ಭಾಗ್ಯ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಈ ಶ್ರೇಷ್ಠ ಏನು ಮಾಡ್ತಾಳೆ ಅಂತ ನೋಡ್ತಾ ಇರೋ, ನಿನ್ನ ಜೀವನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಾಗಿ ಇರಬಾರ್ದು, ಆ ಥರ ನಾನು ನಿನಗೆ ಹೇಳ್ಕೊಡ್ತೀನಿ, ನೋಡ್ತಾ ಇರೋ ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ತಾಂಡವ್ ಇನ್ನೇನು ಮಾಡೋದು, ತಾಂಡವ್ ಅವನ ಪರ್ಸ್ನಲ್ ಲೈಫನ್ನು ಹಾಗೆ ಲೀಡ್ ಮಾಡಬೇಕು ಅಂತ ಈ ಕೆಲಸನೇ ನಂಬ್ಕೊಂಡು ನಾನು ಎಷ್ಟೊಂದು ಆಸೆ ಕನಸು ಎಲ್ಲ ಇಟ್ಕೊಂಡಿದ್ದೆ, ಎಲ್ಲ ಒಂದೇ ಕ್ಷಣಕ್ಕೆ ನುಚ್ಚು ನೂರಾಯಿತು, ಏನು ಮಾಡೋದು ತಾಂಡವ್ ಅಂತ ಶ್ರೇಷ್ಠ ತುಂಬಾ ಟೆನ್ಷನಲ್ಲಿ ಹೇಳ್ತಾ ಇರಬೇಕಾದ್ರೆ, ಅದನ್ನು ನನಗೂ ಗೊತ್ತಾಗ್ತಾ ಇಲ್ಲ ಶ್ರೇಷ್ಠ ಏನು ಮಾಡೋದು ಅಂತ, ನನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ತಾಂಡವ್ ಹೇಳ್ತಾ ಇರ್ತಾನೆ. ಆಗ ಶ್ರೇಷ್ಠ ಸ್ವಲ್ಪ ಹೊತ್ತು ಯೋಚನೆ ಮಾಡಿಕೊಂಡು, ನೋ ತಾಂಡವ್, ಇವಾಗ ನೀನು ಏನನ್ನು ಕೂಡ ಯೋಚನೆ ಮಾಡ್ಕೋಬೇಡ, ಆ ಎಮ್ಮೆ ಥರ ಇವಾಗ 3-4 ಅಡುಗೆನ ಮಾಡಿಕೊಂಡು ಖಾಲಿ ಸೌಟ್ ಆಡಿಸ್ಕೊಂಡು ಅವಳಿಗೂ ಇಷ್ಟೊಂದು ಹೆಮ್ಮೆಯಿಂದ ಮೆರಿತಾ ಇದ್ದಾಳೆ. ಇವಾಗ ನಮಗಿರೋ ಕ್ವಾಲಿಫಿಕೇಷನ್ಗೆ, ಹಾಗೆ ನಮಗಿರೋ ಎಕ್ಸ್ಪೀರಿಯೆನ್ಸ್ಗೆ ನಮಗೆ ಒಂದೇ ಕೆಲಸ ಅಲ್ಲ, ಇದು ಒಂದೇ ಕಂಪ್ನಿ ಅಲ್ಲ, ಮಾತ್ರ ನಮಗೆ ಎಲ್ಲಾದರೂ ಕೆಲಸ ಸಿಗುತ್ತೆ. ನಾವು ಬೇರೆ ಕಡೆ ಕೆಲಸ ನೋಡೋಣ, ನಾವು ಅವಳ ಮುಂದೆ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಬೇರೆ ಕಡೆ ಒಳ್ಳೆ ಕೆಲಸನ ತೊಗೊಂಡ್ಬಿಟ್ಟು ಅವಳ ಮುಂದೆ ನಾವು ಗೆದ್ದು ತೋರಿಸೋಣ, ನೀನೇನು ಕೂಡ ವರಿ ಮಾಡ್ಕೋಬೇಡ ಅಂತ ಹೇಳ್ಕೊಂಡು ತಾಂಡವನ ಶ್ರೇಷ್ಠ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಗೆ ಬರ್ತಿದ್ದಂಗೆ ಸುನಂದ ಸ್ಟಾರ್ಟ್ ಮಾಡ್ಕೊತಾರೆ, ಹೋಯ್ತು ಎಲ್ಲ ಸರ್ವನಾಶ ಆಗೋಯ್ತು, ನಾನು ಇದನ್ನು ಇನ್ನಾದ್ರೂ ಕೂಡ ಮಗಳನ್ನ ಮತ್ತು ಅಳಿಯನ್ನ ಒಂದು ಮಾಡೋಣ ಜೀವನದಲ್ಲಿ, ಮತ್ತು ಇವರಿಬ್ಬರನ್ನ ಸೇರಿಸೋಣ ಅಂತ ಏನೇನೋ ಪ್ರಯತ್ನ ಮಾಡ್ತಿದ್ದೆ. ಇದ್ರೆ ಭಾಗ್ಯ ಹೋಗಿ ಅಷ್ಟು ಜನರ ಮುಂದೆ ಹೋಗಿ ನೀನು ಆ ತಾಂಡವ ಮಾನ ಮರ್ಯಾದೆನೇ ಕಳೆಯುವಂಥ ಅವಶ್ಯಕತೆ ಏನಿತ್ತು, ಯಾಕೆ ನೀನು ಇಷ್ಟಿಷ್ಟುದ್ದ ಭಾಷಣ ಬಿಗ್ದೆ, ನೀನು ಆ ಥರ ಮಾಡಿದ್ದಕ್ಕೇನೆ ಇವಾಗ ಆ ಬಾಸ್ ಹೆಂಡತಿ ಇದ್ದಾರಲ್ವ, ಅವ್ರು ನಿನ್ನ ಪರವಾಗಿನೇ ಮಾತಾಡಿಬಿಟ್ಟು ನಿನ್ನಿಂದಾಗಿಯೇ ಆ ತಾಂಡವನ ಕೆಲಸನ ಕಿತ್ಕೊಂಡಿರೋದು. ಇವಾಗ ನೀವಿಬ್ಬರು ಇನ್ನೂ ದೂರ ಆಗೋಕ್ಕಂತ ಈ ಜೀವಮಾನದಲ್ಲಿ ಸಾಧ್ಯನೇ ಇಲ್ಲ ಕಣೆ, ಎಲ್ಲ ಇಲ್ಲಿಗೆ ಮುಗ್ದೋಯ್ತು. ನಾನೇನೋ ನೀವಿಬ್ಬರನ್ನ ಮತ್ತೆ ಹತ್ರ ಮಾಡೋಣ, ನೀವಿಬ್ಬರು ಮತ್ತೆ ಜೊತೆಯಾಗಿ ಬಾಳೋ ಥರ ಮಾಡಬೇಕು ಅಂತ ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಿದ್ರೆ, ಹೋಗಿ ನಿಮ್ಮ ಸಂಸಾರ ನೀನೇ ಹಾಳು ಮಾಡ್ಕೊತಾ ಇದೆಯಲ್ಲೇನೆ, ಯಾಕೆ ಬೇಕು ನಿಂಗಿದೆಲ್ಲ ಅಂತ ಸುನಂದ ಮತ್ತೆ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಕುಸುಮನೂ ಶುರುವಾಯಿತು, ನಿಮ್ಮದು ಇವಾಗ ಮತ್ತೆ ಶುರುವಾಯಿತು, ಇವಾಗ ಆಗಿರೋದ್ರಲ್ಲಿ ಭಾಗ್ಯನ ಏನು ತಪ್ಪಿದೆ, ಭಾಗ್ಯನ ಅವರಿಬ್ಬರದು ಕೆಲಸ ತೆಗ್ದಿರೋದು ಭಾಗ್ಯನ ಅಂತ ಕುಸುಮ ಇದ್ದರೆ, ಅಮ್ಮ ಹೌದಮ್ಮ, ಇವಾಗ ಅತ್ತೆ ಹೇಳ್ತಿರೋದ್ರಲ್ಲೂ ನಿಜ ಇದೆಯಲ್ಲಮ್ಮ, ಇದರಲ್ಲಿ ನಂದೇನಮ್ಮ ತಪ್ಪಿದೆ, ಅವರಿಬ್ಬರು ಕೆಲಸ ಹೋಗಲಿ ಅಂತ ನಾನೇನಾದರೂ ಮಾಡಿದ್ನಾ, ಮೇಡಮ್ ಹತ್ರ ಹೋಗ್ಬಿಟ್ಟು ನಾನೇನಾದರೂ ಹೇಳಿದ್ನಾ ಅಂತ ಭಾಗ್ಯ ಕೇಳ್ತಾ ಇರಬೇಕಾದ್ರೆ, ಬಾಯಿ ಮುಚ್ಚು ನೀನು, ಇವಾಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡಬೇಡ, ಗೊತ್ತು ಕಣೆ ಇದರಲ್ಲಿ ಹಿಂದೆ ಇರೋದು ನೀನೇ ಅಂತ ನನಗೆ ಗೊತ್ತು ಅಂತ, ನನ್ನ ಸಂಕಷ್ಟ ಮಾತ್ರ ಯಾರನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಡಿ ಅಂತ ಸುನಂದ ತುಂಬಾ ಕೂಗಾಡ್ತಾ ಇರ್ತಾರೆ. ಅಲ್ಲಿಗೆ ಸೋಮವಾರದ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.